ನೀವೇನೋ ಟೆನ್ಷನಲ್ಲಿದ್ದೀರಾ, ಅದಕ್ಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಅದೇನು ಅಂತ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ನೀವೇನ್ರಿ ನನಗೆ ಹೆಲ್ಪ್ ಮಾಡೋದು? ಸುಮ್ಮನೆ ಎದ್ದೋಗಿ ಇಲ್ಲಿಂದ. ನನಗೆ ಹೆಲ್ಪ್ ಮಾಡ್ತಾರಂತೆ. ಒಂದು ನಿಮಿಷ ಬನ್ನಿ. ಇವನನ್ನ ಚೆನ್ನಾಗಿ ನೋಡ್ಕೋ. ನೋಡ್ಕೊಂಡೆ. ನಾಳೆ ಇವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಮಾಡ್ಕೊಡಿ, ಅದರಲ್ಲಿ ನನ್ನ ಅಬ್ಜೆಕ್ಷನ್ ಏನೂ ಇಲ್ಲ. ಇದರಲ್ಲಿ ನಾನೇನು ಸಹಾಯ ಮಾಡಬೇಕು? ಆಗುತ್ತೆ, ಆದರೆ ಅದು ಯಾರಿಗೂ ಗೊತ್ತಾಗಬಾರ್ದು. ನನ್ನಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ಮಾಡ್ತೀನಿ. ಹೇಳಿ. ಇಲ್ಲಿ ಬೇಡ, ಎಲ್ಲಾದರೂ ಹೊರಗೆ ಹೋಗೋಣ. ಲೂಸ್ ಥರ ಆಡಬೇಡಿ, ಸುಮ್ಮನೆ ಬನ್ನಿ. ಲಾಕಪ್ಪಲ್ಲಿ ನೋಡಿದ್ರಲ್ಲ, ಬಂಡಾರಾಮ ಅಂತ ಒಬ್ಬ ಕ್ರಿಮಿನಲ್ ನಮ್ಮ ಅಕ್ಕನ ಮೇಲೆ ಆಸಿಡ್ ಹಾಕಕ್ಕೆ ಬಂದಿದ್ದ. ಏನು ಆಸಿಡಾ? ಮುಖ ಎಲ್ಲ ಬರ್ನ್ ಆಗೋಯ್ತಾ? ಇಲ್ಲ, ಅಷ್ಟೆಲ್ಲ ಯಾರೊಬ್ಬ ಬಂದು ಹೆಲ್ಪ್ ಮಾಡ್ದ. ಸದ್ಯ ಆಸಿಡ್ ಹಾಕಿರೋನ್ ಮೇಲೆ ಕೇಸ್ ಬುಕ್ ಮಾಡಿದ್ದೀನಿ. ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಇದ್ರಲ್ಲಿ ನಾನೇನು ಹೆಲ್ಪ್ ಮಾಡೋದಿದೆ? ಡ್ಯಾಡಿ ನಮ್ಮ ಅಕ್ಕಂಗೆ ಕೋರ್ಟಿಗೆ ಹೋಗ್ಬೇಡ ಅಂದಿದ್ದಾರೆ, ಅದಕ್ಕೆ ಅವಳು ಬರಲ್ಲ ಅಂದ್ಲು. ಓ, ನಿಮ್ಮ ಅಪ್ಪನ ಜೊತೆ ಮಾತಾಡ್ಬೇಕಾ? ಹೇಳ್ತಿದ್ದೀನಿ, ಸ್ವಲ್ಪ ಇರ್ರಿ. ನೀವ್ ಹಿಂಗೆ ರೇಗ್ತಿದ್ರೆ ನಾನು ಎತ್ತೊಟ್ಟೋಗ್ಬಿಡ್ತೀನಿ. ಓಕೆ, ಸಾರಿ, ಪ್ಲೀಸ್. ಬನ್ನಿ ದಾರಿಗೆ. ಹೇಳಿ. ನಿಮಗೆ ನಿಜವಾಗ್ಲೂ ನನಗೆ ಹೆಲ್ಪ್ ಮಾಡೋ ಇಂಟೆನ್ಷನ್ ಇದ್ದರೆ ನಮ್ಮ ಅಕ್ಕನ ಮೇಲೆ ಆಗಿರೋ ಅಟೆಂಪ್ಟ್ ನಿಮ್ಮ ಮೇಲೆ ಆಗಿದೆ ಅಂತ ಬಂದು ಸಾಕ್ಷಿ ಹೇಳಬೇಕು. ಅಂದ್ರೆ ನಾನು ನಿಮ್ಮ ಅಕ್ಕ ಆಗ್ಬೇಕು? ಅಕ್ಕ ಆಗಬೇಕಾಗಿಲ್ಲ, ಒಂದು ಚಿಕ್ಕ ಸುಳ್ಳು ಹೇಳಬೇಕು. ಒಳ್ಳೆ ಅಮೌಂಟ್ ಬರೋ ಥರ ಮಾಡ್ತೀನಿ, ನಿಮ್ಗೆ ಎಜುಕೇಷನ್ಗೂ ಹೆಲ್ಪ್ ಆಗುತ್ತೆ. ಏನಂತೀರಾ? ಅಂದ್ರೆ ನಾನೀಗ ಸುಳ್ಳು ಹೇಳಬೇಕು? ಎಸ್. ಆ ಸುಳ್ಳಿಗೆ ನಂಗೆ ಲಂಚ ಅಂತ ದುಡ್ಡು ಕೊಡ್ತೀರಾ? ಆ ದುಡ್ಡಲ್ಲಿ ನನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡಬೇಕು, ಇಸ್ ಇಟ್? ಸುಳ್ಳು ಅಂದ್ರೆ ಒಂದು ಒಳ್ಳೆ ಕಾರಣಕ್ಕೆ, ರೋಡಿಗೆ ಶಿಕ್ಷೆ ಆಗಕ್ಕೆ. ಸೊ ತಪ್ಪೇನಿಲ್ಲ. ಆಚಿಕೆ ಆಗ್ಬೇಕು ನಿನ್ಗೆ. ಇವೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂತ ಲವ್ ಮಾಡಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಒಂದು ನಿಮಿಷ. ಏನ್ರಿ, ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಕ್ ಬಂದ್ರ? ಹೌದು. ಏನ್ ಅನ್ಕೊಂಡಿದ್ದೀರಾ? ನಿಮ್ಮನ್ನ ಮಾಡೋದು ಮನೆ ಕೆಲಸ, ಲವ್ ಮಾಡಕ್ ಪೊಲೀಸ್ ಇನ್ಸ್ಪೆಕ್ಟರ್ ಬೇಕಾ? ಈಗೇನು ನನ್ನ ಲವ್ ಮಾಡ್ತಿರೋ ಇಲ್ವೋ? ಮಾಡಲ್ಲ ರೀ, ಕನ್ಸಲ್ಲೂ ಮಾಡಲ್ಲ. ಏನೋ ಹೆಲ್ಪ್ ಮಾಡಿ ಅಂತ ಕರೆದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬಾಯ್. ಹೌದಾ? ಲವ್ ಮಾಡಲ್ವಾ? ಕಮಿಷನರಿಗೆ ಫೋನ್ ಮಾಡ್ಲಾ? ಏನ್ರಿ, ನಾನು ನಿಮ್ಮನ್ನ ಲವ್ ಮಾಡಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡ್ತೀರಾ? ಮಾಡ್ಕೊಳ್ಳಿ, ಹೋಗ್ರಿ ರೀ. ಐ ಡೋಂಟ್ ಕೇರ್. ಕಮಿಷನರ್ ಸಾಹೇಬ್ರು ನನ್ನ ನಿಮ್ ಲವ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಲವ್ ಮಾಡೋದು ಬಿಡೋದು ಇಸ್ ಮೈ ಪರ್ಸನಲ್ ಚಾಯ್ಸ್. ಹೌದಾ? ನೀವು ಲವ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಅದನ್ನು ಕಮಿಷನರಿಗೆ ಕಂಪ್ಲೇಂಟ್ ಮಾಡಲ್ಲ. ನೀವು ದುಡ್ಡು ಕೊಡ್ತೀನಿ, ಸುಳ್ಳು ಸಾಕ್ಷಿ ಹೇಳು ಅಂತ ಹೇಳಿದ್ರಲ್ಲ, ಅದನ್ನ ಕಂಪ್ಲೇಂಟ್ ಮಾಡ್ತೀನಿ. ಇಷ್ಟೊತ್ತು ಹೇಳಿದ್ರಲ್ಲ, ಅದೆಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ, ಕೇಳಿಸ್ಲಾ? ನೋಡಿ ಪ್ಲೀಸ್, ಹಾಗೆಲ್ಲ ಮಾಡಕ್ ಹೋಗ್ಬೇಡಿ, ನಂಗೆ ತುಂಬಾ ತೊಂದರೆ ಆಗುತ್ತೆ. ಇಸ್ ಇಟ್? ಹಾಗಿದ್ರೆ ನಾನು ಹೇಳ್ದಂಗೆ ಕೇಳ್ತೀರಾ? ಏನ್ ಮಾಡ್ಬೇಕು? ನೀವು ನನ್ನನ್ನ ಲವ್ ಮಾಡ್ತೀನಿ ಅಂತ ಹೇಳ್ಬೇಕು. ಏನೋ? ಆಗಲ್ಲ ರೀ. ಹೌದಾ? ಕಮಿಷನರ್ಗೆ ಕಾಲ್ ಮಾಡ್ಲಾ?
ಐ ಲವ್ ಯು. ಇವಳ್ಯಾಕೆ ಮಿಸ್ಡ್ ಕಾಲ್ ಕೊಟ್ಟಿದ್ದಾಳೆ? ಹಲೋ. ಹಾಯ್ ಸಾಕ್ಷಿ, ಮಿಸ್ಡ್ ಕಾಲ್ ಇತ್ತು. ಓ ಹೌದಾ, ನಾನು ಮಾಡಲಿಲ್ಲಪ್ಪ. ಅರ್ಪಿತಾ ಆಂಟಿ ಬೈ ಮಿಸ್ ಆಗಿ ಮಾಡಿಬಿಟ್ರು ಅನ್ಸುತ್ತೆ. ಓ ಹೌದಾ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ನಾನು ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ. ಹೌದಾ, ಏನು ವಿಷಯ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಆದರೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ನಾನು ಅಷ್ಟೇ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಮತ್ತೆ ಏನು ಮಾಡೋದು ಇವಾಗ? ಏನು ಮಾಡೋದು? ನೀವೇ ಮೊದಲು ಹೇಳಿ. ಇಲ್ಲ ಇಲ್ಲ, ಲೇಡೀಸ್ ಫಸ್ಟ್, ನೀವೇ ಹೇಳಿ. ಅದು ಫೋನಲ್ಲಿ ಹೇಳೋದು ಕಷ್ಟ. ಹೌದಾ, ಹಾಗಾದರೆ ಫೋನಲ್ಲಿ ಬೇಡ, ನಾಳೆ ಎಲ್ಲಾದರೂ ಮೀಟ್ ಮಾಡೋಣವಾ? ಫೇಸ್ ಟು ಫೇಸ್, ಹಾರ್ಟ್ ಟು ಹಾರ್ಟ್ ಮಾತಾಡ್ಬೋದು. ಹಾರ್ಟ್ ಟು ಹಾರ್ಟಾ? ಹಾಂ, ಅಂದರೆ ಅಂದರೆ ನೇರ ನೇರ ಮಾತಾಡೋಣ ಅಂತಂದೆ. ನನಗೇನೋ ಬರೋದಕ್ಕಿಷ್ಟ, ಆದರೆ ನಾಳೆ ಬರೋದು ಕಷ್ಟ. ಯಾಕೆ? ನಾಳೆ ನನ್ನ ತಮ್ಮ ಆರ್ಯ ಒಂದು ಕೇಸ್ ವಿಟ್ನೆಸ್ಗೆ ಕೋರ್ಟಿಗೆ ಬಾ ಅಂತ ಹೇಳ್ತಿದ್ದಾನೆ. ಯಾವ ಕೇಸ್ಗೆ? ಬಂಡೆರಾಮನ್ ಕೇಸ್ಗೆ. ಆ ಬಂಡೆರಾಮ ಚಿದಂಬರಂ ಕಡೆ ಅವನಂತೆ. ಅವನಿಗೆ ನಮ್ಮ ಅಪ್ಪನ ಮೇಲೆ ಏನೋ ಕೋಪ ಇತ್ತಂತೆ, ಅದಕ್ಕೆ ಅವ್ನು ನನ್ನ ಮೇಲೆ ಆಸಿಡ್ ಅಟ್ಯಾಕ್ ಮಾಡಕ್ಕೆ ಬಂದಿದ್ದ ಅಂತ ನನ್ನ ತಮ್ಮ ಹೇಳ್ದ. ನಾನು ಹೋಗಿ ಆ ಬಂಡೆರಾಮನ್ ವಿರುದ್ಧ ಸಾಕ್ಷಿ ಹೇಳಿದ್ರೆ ಆ ಚಿದಂಬರಂನ ಚೆನ್ನಾಗಿ ಆಟ ಆಡಿಸ್ತೀನಿ ಅಂತ ನನ್ನ ತಮ್ಮ ಹೇಳ್ತಿದ್ದ. ಅಂದರೆ ಆ ರೌಡಿ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ನಾಳೆ ನೀವು ಕೋರ್ಟ್ಗೆ ಹೋಗ್ತಾ ಇದ್ದೀರಾ? ಆ್ಯಕ್ಚುಲಿ ನಾನು ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ನನ್ನ ತಂದೆ ಕೋರ್ಟಿಗೆ ಹೋಗಬೇಡ ಅಂದರು. ಈ ವಿಷಯಕ್ಕೆ ನಾನು ಪೊಲೀಸ್ ಸ್ಟೇಷನು ಕೋರ್ಟು ಅಂತ ಹೋದರೆ ನನ್ನ ಫ್ಯೂಚರ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದರು. ಆದರೆ ನನ್ನ ತಮ್ಮ ಸಾಕ್ಷಿ ಹೇಳಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ದಾನೆ. ನೀವು ಹೇಳಿ, ನಾನೇನು ಮಾಡಲಿ? ನನ್ನ ಕೇಳೋದಾದರೆ ನೀವು ನಿಮ್ಮ ತಂದೆ ಹೇಳಿದಾಗ ಮಾಡಿ. ಸಾಕ್ಷಿ ಹೇಳೋದಕ್ಕೆ ಕೋರ್ಟ್ಗೆ ಹೋಗಬೇಡಿ. ಫ್ಯೂಚರಲ್ಲಿ ಕಾಂಪ್ಲಿಕೇಶನ್ಸ್ ಬೋದು, ಆ ರೌಡಿ ನಿಮ್ಮ ಮೇಲೆ ಗ್ರಜ್ ಇರ್ಬೋದು. ಓಕೆ, ನಾನು ನೀವು ಹೇಳಿದಾಗೆ ಮಾಡ್ತೀನಿ. ನಾಳೆ ಕೋರ್ಟಿಗೆ ನಾನು ಬರಲ್ಲ ಅಂತ ನನ್ನ ತಮ್ಮಂಗೆ ಹೇಳ್ತೀನಿ. ಗುಡ್. ಹಾಗಾದರೆ ನಾಳೆ ಸಿಗ್ತೀರಾ?
ಸಿಗಲೇಬೇಕಾ? ಇಂಟ್ರೆಸ್ಟ್ ಇಲ್ದಿದ್ರೆ ಬೇಡ, ಇಟ್ಸ್ ಓಕೆ. ಸಿಗ್ತೀನಿ 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 ಸಿಗ್ತೀನಿ. ಬಾಯ್ ಬಾಯ್. ಆರ್ತಿ ಅವ್ರು ನೀವೇ ಅಲ್ವಾ? ಹೌದು, ನಿಮ್ಗೆ ಯಾರು ಬೇಕಿತ್ತು? ನೀವೇ. ಆಶೀರ್ವಾದ ಮಾಡಿ. ಅಯ್ಯೋ, ಆಶೀರ್ವಾದ ಮಾಡಿ. ಆಯ್ತು, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಯಾರಮ್ಮ ನೀನು? ನನ್ನ ಆದಿತ್ಯ ಅವ್ರು ಕಳಿಸಿರೋದು. ಆದಿತ್ಯನಾ? ಹೌದು. ಪೊರ್ಕೆ ಎಲ್ಲಿದೆ? ಪೊರ್ಕೆ ಅಲ್ಲಿದೆ. ಥ್ಯಾಂಕ್ ಯು. ಅಲ್ಲ, ಪೊರ್ಕೆ ಬೇಕು ನಿನಗೆ? ಆದಿತ್ಯಕ್ಕೆ ನಿನ್ನ ಕಳಿಸಿದ್ದು? ಇನ್ಯಾಕೆ? ಮನೆ ಕೆಲಸ ಮಾಡೋದಕ್ಕೆ. ನೀವು ಆರಾಮಾಗಿ ಕೂತ್ಕೊಳ್ಳಿ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಓಕೆ? ಅಮ್ಮ, ಅಮ್ಮ, ಬನ್ನಿ ಇಲ್ಲಿ. ಯಾಕೆ? ಏನಾಯ್ತು? ಯಾಕೆ ತಿಳಿಸ್ಕೊಂಡೆ? ಇಲ್ಲಿ ನೋಡಿಮ್ಮ, ಇವಳು ಮನೆ ಕೆಲಸದವಳಂತೆ. ಇವಳನ್ನ ಆದಿತ್ಯ ಕಳಿಸಿದ್ನಂತೆ. ಹೌದಾ ಆರ್ತಿ? ಆ ದಿನೇ ಕಳ್ಸಿರ್ಬೇಕು. ಯಾಕಂದ್ರೆ ಅವನು ಒಂದ್ಸಲ ನನ್ನ ಹತ್ರ ಹೇಳಿದ್ದ ಕೆಲ್ಸದವಳನ್ನ ಕಳಿಸ್ತೀನಿ ಅಂತ. ಅದಕ್ಕೆ ನೋಡು, ಬಂದ ತಕ್ಷಣ ಪೊರ್ಕೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾಳೆ. ಅಯ್ಯೋ, ಗುಡ್ಸೋದ್ ಮಾತ್ರ ಅಲ್ಲ ಮೇಡಮ್, ಅಡುಗೆನೂ ಚೆನ್ನಾಗಿ ಮಾಡ್ತೀನಿ. ಆದಿತ್ಯ ರೂಮ್ ಕ್ಲೀನ್ ಮಾಡ್ತೀನಿ, ಅವ್ರ ಬಟ್ಟೆ ಐರನ್ ಮಾಡ್ತೀನಿ, ಅವ್ರ ಬೆನ್ನಕ್ಕೆ ಸೋಪ್ ಕೂಡ ಹಾಕ್ತೀನಿ. ಏನಂದೆ? ಅಂದ್ರೆ ಬಟ್ಟೆಗೆ ಸೋಪ್ ಹಾಕೋದು ಅನ್ನೋದಕ್ಕೆ ಹಾಗಂದೆ ಅಷ್ಟೇ. ಒಳ್ಳೆ ಕೆಲ್ಸದವಳು ಕಡೆ. ಈಗಿನ ಕಾಲದಲ್ಲಿ ಇಂಥ ಕೆಲ್ಸದವರು ಸಿಗೋದೇ ಅಪರೂಪ. ಪಾತ್ರೆ ತೊಳೆದ್ರೆ ಬಟ್ಟೆ ಒಗೆಯಲ್ಲ ಅಂತಾರೆ, ಬಟ್ಟೆ ಒಗೆದ್ರೆ ನೆಲ ಒರೆಸಲ್ಲ ಅಂತಾರೆ. ಎಷ್ಟು ಸಂಬಳ ಮಾತಾಡಿದ್ದಾನೆ ಆದಿ? ಅಯ್ಯೋ, ಸಂಬಳ ಎಲ್ಲ ಏನು ಬೇಡ. ಈ ಮನೆ ಜವಾಬ್ದಾರಿ ನನಗೆ ಕೊಟ್ಟು ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು. ಇದ್ಯಾವ ಸೀಬೆ ಕೆಲ್ಸದವಳೆ? ಸಂಬಳ ಬೇಡ, ಬರೀ ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು ಅಂತಿದ್ದಾಳೆ. ಒಂದು ನಿಮಿಷ ಅಮ್ಮ, ಆದಿತ್ಯನೇ ಫೋನ್ ಮಾಡಿ ಕೇಳ್ತೀನಿ. ಎಸ್ ಮಾಮ್. ಯಾರೋ ಕೆಲಸದವಳನ್ನ ಕಳ್ಸಿದ್ಯಲ್ಲೋ? ಯಾರೋ ಅದು? ನಾನು ಕೆಲ್ಸದವಳನ್ನ ಕಳ್ಸಿದ್ನ? ಹಾ, ನೀನ್ ಕಳ್ಸಿದ್ದು ಅಂತ ಹೇಳಿ ಇಲ್ಲಿ ಬಂದು ಕಸ ಗುಡಿಸ್ತಾ ಇದ್ದಾಳೆ. ಸಂಬಳ ಎಷ್ಟು ಅಂತ ಕೇಳಿದಕ್ಕೆ ನಂಗೆ ಸಂಬಳ ಏನು ಬೇಡ, ನನ್ನ ಪ್ರೀತಿಯಿಂದ ನೋಡ್ಕೊಂಡೆ ಸಾಕು ಅಂತ ಹೇಳ್ತಾ ಇದ್ದಾಳೆ. ಒಂದು ನಿಮಿಷ ಫೋನ್ ಕೊಡು. ತಗೊಳಮ್ಮ, ನನ್ನ ಮಗ ಲೈನಲ್ಲಿದ್ದಾನೆ. ಹಲೋ. ಹಲೋ, ಯಾರಮ್ಮ ನೀನು? ಹಾಯ್ ಆದಿ, ನಾನ್ ಕೂಡ ನಿರುಷಾ. ಈ ಕೆಲ್ಸದವಳು ದಿಮಾಕ್ ನೋಡಿ ಆರ್ತಿ, ನಮ್ಮ ಆದಿನ ಹೋಗೋ ಬರ ಅಂತಿದ್ದಾಳೆ. ಹಾಯ್ ನಿರೋಷ, ಇದೇನ ನೀನು ನಮ್ಮನ್ನ ನೋಡ್ಕೊಂಡು ಹೋಗ್ಬಿಟ್ಟಿದ್ಯಾ? ಇದೇನಾದಿ ನೀನ್ ಈಗ ಕೇಳ್ತಾ ಇದ್ಯಾ? ನೀ ನನ್ನ ಮಕ್ಳಿಗೆ ತಂದೆ ಅಂದ್ಮೇಲೆ ನಾನ್ ನಿಮ್ಮನೆ ಕೆಲಸ ಮಾಡಿದ್ರೆ ಏನ್ ತಪ್ಪು? ಇದೇನಮ್ಮ, ನನ್ನ ಮಕ್ಕಳು ತಂದೆ ಅಂತ ಏನೇನೋ ಹೇಳ್ತಾ ಇದ್ದಾಳೆ. ಆ ದೇವರಿಗೆ ಗೊತ್ತು ಕಡೆ. ನಮ್ಗೆ ಹೇಳ್ದೆ ಕೇಳ್ದೆ ಆದಿ ಕೆಲ್ಸದವಳನ್ನ ಮದ್ವೆ ಆಗ್ಬಿಟ್ಟು ಹೇಗೆ? ಓಕೆ, ಬಾಯ್, ಲವ್ ಯು. ಕೊಡೆ ಇಲ್ಲಿ. ಏನೇ ನಿನ್ ಕತೆ? ನನ್ನ ಮಗ ಯಾಕೆ ನಿನ್ ಮಕ್ಳಿಗೆ ತಂದೆ ಆಗ್ತಾನೆ? ಅವನಿಗೂ ನಿನ್ಗೆ ಏನ್ ಸಂಬಂಧ? ಅವನ ಲವರು. ಸಾಕ್ಷಿ, ಸಾಕ್ಷಿ. ಏನು? ಬಂಡಾರಾಮನ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಿದ್ದೀನಿ. ನೀನು ಸಾಕ್ಷಿ ಹೇಳಕ್ ಬರ್ದೇ ಇರೋದ್ರಿಂದ ಸ್ಟೇಟ್ಮೆಂಟ್ ಬರ್ಕೊಡ್ಬೇಕು. ಬ್ರದರ್,
ಈ ಕೇಸ್ಗೂ ನನಗೂ ಲಿಂಕ್ ಮಾಡಬಾರ್ದು ಅಂತ ಡಿಸೈಡ್ ಆಗಿದೆಯಲ್ಲ. ಡ್ಯಾಡಿನೂ ಹೇಳಿದ್ರಲ್ಲ, ಮತ್ತ್ಯಾಕೆ ಈ ವಿಷಯ? ಅರ್ಥ ಮಾಡ್ಕೋ ಸಾಕ್ಷಿ, ಇನ್ನೊಂದು ಫಸ್ಟ್ ಕೇಸ್. ಈ ಕೇಸ್ ಬಿದ್ದೋದ್ರೆ ನಂಗೆ ತುಂಬ ಅವಮಾನ ಆಗಲ್ವಾ? ಅದಕ್ಕೆ ಕಣೆ. ಸಾಕ್ಷಿ ಹೇಳೋದಕ್ಕೆ ಕೋರ್ಟ್ಗೆ ಹೋಗಬೇಡಿ. ನೋಡಾರ್ಯ, ಈ ವಿಷಯ ಒಂದ್ಬಿಟ್ಟು ಬೇರೆ ಯಾವ್ದಾದ್ರೂ ಕೇಳು. ಈ ವಿಷಯದಲ್ಲಿ ನಾನು ನಿಂಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಸಾಕ್ಷಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಆಮ್ ಸಾರಿ ಆರ್ಯ, ಇದೊಂದು ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಾಗಲ್ಲ. ನೋಡಿ ಅಮ್ಮ, ನಾನು ಎಷ್ಟು ಬಿಡ್ಸ್ ಹೇಳಿದ್ರು ನನ್ನ ಮಾತು ಕೇಳೋದೇ ಇಲ್ಲ ಅಂತಾಳೆ. ನನ್ನ ಡ್ಯೂಟಿಗೆ ಜಾಯ್ನ್ ಆದ್ಮೇಲೆ ತಗೊಂಡಿರೋ ಫಸ್ಟ್ ಕೇಸ್ ಇದು. ಇದೇ ಬಿದ್ದೋದ್ರೆ ನನ್ನ ರೆಪ್ಯುಟೇಷನ್ ಹಾಳಾಗಲ್ವಮ್ಮ? ಆರ್ಯ ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಕಣೋ. ನೀನು ಹೀಗೆ ಸಂಕಟ ಪಟ್ಟರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಮತ್ತು ನೋಡಿ ಅಮ್ಮ, ಎಷ್ಟು ಹೇಳಿದ್ರು ಸಾಕ್ಷಿ ನನ್ನ ಮಾತು ಕೇಳೋದೇ ಇಲ್ಲ ಅಂತಾಳೆ. ಆರ್ಯ, ಅವಳಿಗೆ ಯಾರೋ ಹೇಳ್ಕೊಡ್ತಿದ್ದಾರೆ ಮಾತು ಕೇಳಬೇಡ ಅಂತ. ಅದಕ್ಕೆ ಅವಳು ನಿನ್ನ ಮಾತು ಕೇಳ್ತಿಲ್ಲ. ಏನು ಹೇಳ್ತಾ ಇದ್ದೀರಾ ಅಮ್ಮ? ಹೌದು ಆರ್ಯ, ಈಗ ತಾನೇ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ಲು. ಕೋರ್ಟಿಗೆ ಹೋಗೋದೋ ಬೇಡವೋ ಅಂತ ಮಾತಾಡ್ತಿದ್ಲು. ನಾನೇ ಕೇಳಿಸ್ಕೊಂಡಿದ್ದೀನಿ. ಹೌದಾ? ಸಾಕ್ಷಿ, ಈ ಕೇಸಿಗೆ ವಿಟ್ನೆಸ್ ಆಗಿ ಹೋಗ್ಬೇಡ ಅಂತ ಯಾರು ಹೇಳ್ಕೊಟ್ಟಿದ್ದು ನಿನ್ಗೆ? ಡ್ಯಾಡಿನೇ ಹೇಳಿದ್ರಲ್ಲ ಮೊನ್ನೆ. ಡ್ಯಾಡ್ ಅಲ್ಲ, ಬೇರೆ ಯಾರೋ ಹೇಳ್ಕೊಟ್ಟಿದ್ದಾರೆ. ಯಾರದು? ಅಕ್ಕನ ಮೇಲೆ ಅನುಮಾನ ಪಡ್ತೀಯಾ? ಬೇರೆ ಯಾರು ಇಲ್ಲ. ಅನುಮಾನ ಅಲ್ಲ ಸಾಕ್ಷಿ, ನೀನ್ ಫೋನಲ್ಲಿ ಮಾತಾಡ್ತಿರೋದನ್ನ ಅರ್ಪಿತಾ ಅಮ್ಮ ಕೇಳಿಸ್ಕೊಂಡಿದ್ದಾರೆ. ನಿಜ ಹೇಳು, ಯಾರದು? ದೊಡ್ಡವರಾಗಿ ಗೌರವದಿಂದ ನಡ್ಕೊಳ್ಳೋದಕ್ಕೆ ಬರಲ್ವಾ ನಿಮ್ಗೆ? ನನ್ನ ಮೇಲೆ ಆರ್ಯಂಗೆ ಚಾಡಿ ಹೇಳಿ ಅವನ ನನ್ನ ಮಧ್ಯೆ ಜಗಳ ತಂದಿಡ್ತಾ ಇದ್ದೀರಾ. ಅಯ್ಯೋ ಹಾಗಲ್ಲ ಏನಿಲ್ಲಮ್ಮ. ನೀನು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ದೆ ಹೋದರೆ ತನ್ನ ರೆಪ್ಯುಟೇಷನ್ ಹಾಳಾಗತ್ತೆ ಅಂತ ಅವನು ಬೇಜಾರು ಮಾಡ್ಕೋತಿದ್ದ. ಅದಕ್ಕೆ ಹಾಗೆ ಹೇಳ್ದೆ. ನೋಡಿ, ಆರ್ಯ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಅದನ್ನ ನಾವಿಬ್ರು ಸಾರ್ಟ್ ಔಟ್ ಮಾಡ್ಕೊಳ್ತೀವಿ. ನಮ್ಮಿಬ್ರು ಮಧ್ಯೆ ಬಂದು ನಮ್ಮ ಸಂಬಂಧನ ಹಾಳು ಮಾಡಬೇಡಿ. ನಿಮ್ಮಿಬ್ರು ಸಂಬಂಧನ ನಾನು ಯಾಕೆ ಹಾಳು ಮಾಡಲಿ ಸಾಕ್ಷಿ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಇನ್ಮೇಲೆ ಇನ್ನೊಬ್ರು ಫೋನ್ನಲ್ಲಿ ಮಾತಾಡುವಾಗ ಕದ್ದು ಕೇಳಿಸ್ಕೋಬೇಡಿ. ಅದು ಡೀಸೆನ್ಸಿ ಅಲ್ಲ. ಮನೇಲಿ ಬಾಲಕೃಷ್ಣನ್ ತರ ಇದ್ದು ಹೊರಗಡೆ ಇಷ್ಟೆಲ್ಲ ಕೆಲಸ ನಡೆಸ್ತಾ ಇದೆಯಾ? ಅಯ್ಯೋ ಬಿಡಮ್ಮ, ಕಿವಿನೋ ಆಗ್ತಿದ್ಯಮ್ಮ. ಮೊದ್ಲು ಯಾಕೆ ನನ್ನ ಹತ್ರ ಹೇಳಿಲ್ಲ ನೀನು? ಅಯ್ಯೋ, ನಾನು ಹೇಳ್ಬೇಕು ಅಂತ ಇದ್ದೆ, ಅಷ್ಟ್ರಲ್ಲಿ ಇವಳು ಈ ತರ ಬಂದು ಸರ್ಪ್ರೈಸ್ ಕೊಡ್ತಾ ಇದ್ದೆ. ಯಾವನಿಗೆ ಗೊತ್ತಿತ್ತು? ಬಿಡಮ್ಮ. ಎಷ್ಟು ದಿನದಿಂದ ನಡೀತಾ ಇದೆ ಇದು? ಅದು 2-3 ತಿಂಗಳಿಂದ. ಒಂದು ಹುಡುಗಿ ನೋಡಿದೆ ಅಂತ ಹೇಳಿಲ್ವಾ ಮಮ್ಮಿ? ಅವಳೇ ಇವಳು. ಓ, ನಾವಿನ್ನೂ ಲವ್ ಮಾಡಕ್ಕೆ ಶುರು ಮಾಡಿಲ್ಲ, ಆಗ್ಲೇ ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ಯಾ ನೀನು? ನಮ್ಮ ಮನೆಗೆ ಬಂದು ನಮ್ಮ ಮಮ್ಮಿ ಕಾಲಿಗೆ ಬಿದ್ಮೇಲೆ ಇನ್ನೇನಿದೆ ಹೇಳಕ್ಕೆ? ನೋಡಮ್ಮ, ಮುಂದೆ ನೀನು ನಮ್ಮ ಮನೆಗೆ ಸೊಸೆ ಆಗೋಳು. ನನ್ನ ಮುಂದೆ ನನ್ನ ಮಗನ ಅವನು ಇವನು ಅಂತೆಲ್ಲ ಕರಿಬೇಡ, ಗೊತ್ತಾಯ್ತಾ? ಸಾರಿ. ಹೇಗೆ ಮಮ್ಮಿ, ನಮ್ಮ ಹುಡುಗಿ ಓಕೆನಾ? ಓಕೆ ಇಲ್ಲ ಅಂದರೆ ಬಿಟ್ಬಿಡ್ತೀಯ ಇವಾಗ? ಅದು ಕಷ್ಟ. ಅದು ಹೆಂಗೆ ಅಂದರೆ, ಅಂಗಡಿಲಿ ಒಂದ್ಸತಿ ಪರ್ಚೇಸ್ ಮಾಡಿದ್ಮೇಲೆ ಬಿಲ್ ಮೇಲೆ ವಾಪಸ್ ತೊಗೊಳ್ಳೋದು ಅಂತ ಹಾಕಿರ್ತಾರತ್ತ, ಹಾಗೆ ಇವಳು. ಹರಟೆ.
ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ನಿರೋಷ ಅಂತ. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ನನ್ಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಐ ಆಮ್ ರಿಯಲಿ ಸಾರಿ, ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಆದಿ, ನೀನಾದರೂ ಹೇಳೋದಲ್ವನೋ? ನಂಗೂ ಈಗಲೇ ಗೊತ್ತಾಗ್ತಿರೋದು ಮಮ್ಮಿ. ಏನಾಗಿತ್ತಮ್ಮ ಇಬ್ಬರಿಗೂ? ಅಪ್ಪ ನನ್ನನ್ನು ಅಮ್ಮನ್ನು ಇಬ್ಬರನ್ನು ಬಿಟ್ಟು ಚಿಕ್ಕ ವಯಸ್ಸಲ್ಲೇ ಹೊರಟೋದ್ರು. ಅದೇ ಕೊರ್ಗಲ್ಲಿ ಅಮ್ಮನೂ ಸತ್ತೋದ್ರು. ಆಗ ಬಶೀರ್ ಚಾಚಾ ಅನ್ನೋರು ನನ್ನ ತಂದೆಗಿಂತ ಹೆಚ್ಚಾಗಿ ನನ್ನ ನೋಡಿಕೊಂಡ್ರು. ನಾನು ಒಂದು ರೀತಿ ಅನಾಥಲಾಗೆ ಬೆಳೆದೆ. ಅದಕ್ಕೆ ನನಗೆ ಅನಾಥ ಮಕ್ಕಳಂದರೆ ತುಂಬ ಪ್ರೀತಿ.